ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ತಾತ ನೀನು ತಾತ, ನನಗಾಗ್ತಿರೋ ಖುಷಿಗೆ ನಿನ್ನ ನನ್ನ ತಲೆ ಮೇಲೆ ಹೊತ್ಕೊಂಡು ತಿರುಗ್ಬೇಕು ಅನ್ಸ್ತಿದೆ. ಆದ್ರೆ ಏನ್ ಮಾಡೋದು, ನನ್ನ ತಲೆ ಮೇಲೆ ಕೂರೋಕೆ ನೀನ್ ಭಯ ಪಡ್ತೀಯಲ್ಲ. ಅದಲ್ಲ, ನಿನಗೆ ತಲೆ ಕೆಟ್ಟಿದೆ ಅಂತ. ಏನಾಯ್ತು ಹೇಳು. ತಾತ, ನಮ್ಮನೆಗೆ ಪುಟ್ಟಕ್ಕಂತ ಬರ್ತಾ ಇದೆ. ಅಮ್ಮಂಗೆ ಹೆಣ್ಮಗು ಆಯ್ತು. ಅದು ಸರಿಮ್ಮ, ಅದಾಯ್ತು. ಅದ್ರ ತುಳಸಿ ಹೇಗಿದ್ದಾಳೆ? ಚೆನ್ನಾಗಿದ್ದಾಳೆ ತಾನೆ? ಯಾವ ತೊಂದ್ರೆನೂ ಇಲ್ಲ ತಾತ. ದೇವ್ರ ದಯೆಯಿಂದ ತಾಯಿ ಮಗು ಇಬ್ರು ಎಲ್ಲಾ ತೊಂದರೆಗಳಿಂದ ಪಾರಾಗಿದ್ದಾರೆ, ಆರೋಗ್ಯವಾಗಿದ್ದಾರೆ. ದೇವರ ದೊಡ್ಡವನು. ನಮ್ಮ ಪ್ರಾರ್ಥನೆ ಅವನಿಗೆ ಕೇಳಿಸ್ತು. ಹೇ, ಅದಿರಲಿ, ತುಳಸಿನ ಯಾರಾದ್ರೂ ಮಾತಾಡ್ಸಿದ್ರ? ಇಲ್ಲ ತಾತ, ಅಮ್ಮಂಗೆ ಇನ್ನೂ ಪ್ರಜ್ಞೆ ಬಂದಿಲ್ಲ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಪ್ರಜ್ಞೆ ಬರ್ಬೋದು ಅಂತ ಡಾಕ್ಟರ್ ಹೇಳಿದ್ದಾರೆ. ನಾಳೆನೇ ಡಿಸ್ಚಾರ್ಜ್ ಮಾಡ್ತಾರಂತೆ. ಅಮ್ಮ ಮಗು ಇಬ್ರು ನಾಳೆನೇ ಮನೆಗೆ ಬರ್ತಾರೆ. ಹೌದು ತಾತ, ಅವ್ರನ್ನ ನಾವು ಮನೆ ತುಂಬಿಸ್ಕೋಬೇಕು. ಅದಕ್ಕೆ ನಾವೆಲ್ಲ ವ್ಯವಸ್ಥೆನೂ ಮಾಡ್ಕೊಬೇಕು. ಇದುವರೆಗೂ ಈ ಮನೆಗೆ ನಾನೇ ಚಿಕ್ಕವಳಾಗಿದ್ದೆ, ಆದ್ರೆ ಈಗ ನನಗಿಂತ ಚಿಕ್ಕ ಮಗು ಬರ್ತಿದೆ. ಮೊದಲು ಬಾಯಿ ಸಿಹಿ ಮಾಡ್ಕೊಬೇಕು. ಇರು, ಸಕ್ಕರೆ ತರ್ತೀನಿ. ಹೇ ಸೋಗ್ಲಾಡಿ, ಎಂಥ ಸಂತೋಷ ಸುದ್ದಿ ಇಲ್ಲ. ಅಪ್ಪ, ನಮ್ಮ ತುಳಸಿ ಆಸೆ ಎಲ್ಲ ಫಲಿಸ್ಬಿಡ್ತು. ಇನ್ನು ಅವಳ ಜೀವನ ಸುಖವಾಗಿರುತ್ತೆ. ಭಗವಂತ ದೊಡ್ಡವನು. ಸಿರಿ, ನಮಗೆ ಅಷ್ಟು ಟೈಮ್ ಇಲ್ಲ. ಎಷ್ಟಾಗುತ್ತೋ ಅಷ್ಟು ಎಲ್ಲ ಈಗಲೇ ರೆಡಿ ಮಾಡೋಣ. ಮನೆ ಎಲ್ಲ ಡೆಕೋರೇಷನ್ ಮಾಡೋಣ. ಆಮೇಲೆ ಬೇಗ ಮಲಗಿ ಬೆಳಗ್ಗೆ ಆದಷ್ಟು ಬೇಗ ಎದ್ದು ಹೂವು ಹಣ್ಣು ಆಮೇಲೆ ಅಮ್ಮಂಗೆ ಏನೇನು ಬೇಕೋ ಎಲ್ಲ ತಂದ್ಬಿಡೋಣ. ಸರಿ, ಆದರೆ ಮೊದಲು ಅಮ್ಮ ಉಳ್ಕೊಳ್ಳೋದಕ್ಕೆ ಅಂತ ರೂಮ್ನ ರೆಡಿ ಮಾಡಬೇಕು. ಹಾಗೆ ಆ ಮನೆಯವರೆಲ್ಲ ಇಲ್ಲಿಗೆ ಬರ್ಬೋದು. ಅವ್ರಿಗೆ ಊಟ ತಿಂಡಿಗೆಲ್ಲ ರೆಡಿ ಮಾಡಬೇಕು. ನಡಿ, ನಮಗೆ ಟೈಮ್ ಇಲ್ಲ. ನೀವಿಬ್ಬರೇ ಎಲ್ಲ ಕೆಲಸ ಮಾಡೋಕ್ಕೆ ಹೋಗಬೇಡಿ. ನಾನು ನಿಮಗೆ ಸಹಾಯ ಮಾಡ್ತೀನಿ. ನಮ್ಮ ಮನೆಗೆ ಪುಟ್ಟ ಪಾಪು ಬರ್ತಿದೆ ಅಂತ ಅನ್ನೋ ಖುಷಿಗೆ ನಾನಿನ್ನೂ ಚಿಕ್ಕವನಾಗ್ಬಿಟ್ಟಿದ್ದೀನಿ. ನಡೀರಿ. ತುಂಬ ಹೊತ್ತಾಯ್ತು. ಮಗು ಎದ್ರೆ ಹಾಲು ಕುಡಿಸ್ಬೇಕಾಗತ್ತೆ. ಡಾಕ್ಟ್ರು ಮಿಲ್ಕ್ ಪೌಡರ್ ಮಿಕ್ಸ್ ಮಾಡಿ ಕೊಡ್ಬೋದು ಅಂತ ಹೇಳಿದ್ರಲ್ಲ? ಹೌದು, ನಾನು ಮಿಕ್ಸ್ ಮಾಡ್ಕೊಬರ್ತೀನಿ. ತಗೊಳ್ಳಿ, ಅದಕ್ಕೆ ಇದರಲ್ಲೇ ಹಾಲು ಕುಡಿಸಿ. ಇದ್ರಲ್ಲಿ ಹೇಗೆ ಕುಡಿಸೋದು? ತಗೋ, ಇದ್ರಲ್ಲಿ ಕೊಡ್ಸ. ಕುಡಿಸಿ. ಅದಕ್ಕೆ ಇಷ್ಟೊತ್ತಾದರೂ ತುಳಸಿ ಪ್ರಜ್ಞೆ ಬಂದಿಲ್ವಾ? ಡಾಕ್ಟರ್ ಹತ್ರ ಒಂದ್ಸಲಿ ಮಾತಾಡ್ಬೇಕಿತ್ತು. ಡಾಕ್ಟರ್, ಅಮ್ಮನ್ಗೆ ಇನ್ನೂ ಪ್ರಜ್ಞೆ ಬಂದಿಲ್ವಾ? ಇಷ್ಟೊತ್ತಾಯ್ತಲ್ಲ? ಹೌದು, ಇಷ್ಟೊತ್ತಾಗಲೇ ಬರಬೇಕಿತ್ತು. ನನಗೂ ಗೊತ್ತಿಲ್ಲ. ಇವಾಗ ಹೋಗಿ ಚೆಕ್ ಮಾಡ್ತೀನಿ. ಅಮ್ಮಂಗೇನೋ ಆಗಿರಲ್ಲ, ಸ್ವಲ್ಪ ವೀಕ್ ಆಗಿದಾರಲ್ಲ, ಅದಕ್ಕೆ ಅಷ್ಟೆ. ಅಮ್ಮಂಗೆ ಪ್ರಜ್ಞೆ ಬರುತ್ತೆ. ಬಂದ ತಕ್ಷಣ ನಾವೆಲ್ಲ ಹೋಗಿ ಮಾತಾಡಿಸ್ಬೋದು. ರೀ, ನಿಜವಾಗ್ಲೂ ಅಮ್ಮನ್ಗೇನೂ ಆಗಿರಲ್ಲ ಅಲ್ವಾ? ಇಷ್ಟೊತ್ತಾದ್ರೂ ಕಾನ್ಶಿಯಸ್ ಬರಲಿಲ್ಲ ಅಂದ್ರೆ ಏನ್ರಿ ಅರ್ಥ? ಕೊಟ್ಟಿರೋ ಮೆಡಿಸಿನ್ಸ್ ಎಲ್ಲ ಸರಿಯಾಗಿ ಹಾಕ್ತಿದ್ದೀರಾ ಅಲ್ಲ? BP ಪಲ್ಸು ಎಲ್ಲ ಸರಿಯಾಗಿ ಚೆಕ್ ಮಾಡ್ತಿದ್ದೀರಾ ತಾನೇ? ಡಾಕ್ಟರ್, ತುಳಸಿಯವ್ರ ಹಾರ್ಟ್ ಬೀಟ್ ನಿಂತಿದೆ. ಇಮಿಡಿಯೇಟ್ ಆಗಿ ವೆಂಟಿಲೇಟರ್ಗೆ ಶಿಫ್ಟ್ ಮಾಡಬೇಕು. ಡಾಕ್ಟರ್, ಪಲ್ಸ್ ರೇಟ್ ಕೂಡ ನಿಂತಿದೆ. ಐ ಥಿಂಕ್ ಶಿ ಇಸ್ ನೋ ಮೋರ್. ಓ ಗಾಡ್. ಅವಿ ಅವಿ, ಮಗು ಎಷ್ಟು ಮುದ್ದಾಗಿದೆ ಅಲ್ವಾ? ಅದಕ್ಕೆ ಹೇಗಿದ್ದಾರೆ ಈಗ? ಅದಕ್ಕೆ ನಾ ಮಾತಾಡಿಸ್ಬೋದಾ? ಏನಾಯ್ತು ನಿಮ್ಗೆಲ್ಲ? ಯಾಕೆ ಹೀಗಿದ್ದೀರಾ? ಓ, ಲೇಟಾಗಿ ಬಂದೆ ಅಂತನಾ?
ಏನು ಮಾಡೋದು, ಮಗು ಆಗಿರೋ ವಿಷಯ ಕೇಳಿ ನಿಧಿ ನಾನು ಬರ್ತೀನಿ ಅಂತ ಆಟ ಹಿಡ್ದಿದ್ಲು. ಅವಳು ಸಮಾಧಾನ ಮಾಡಿ ಬಿಟ್ಟು ಬರೋದ್ರೊಳಗೆ ಇಷ್ಟೊತ್ತಾಯ್ತು. ಅಣ್ಣ ನೋಡು, ನಿನಗೆ ಕಂಗ್ರಾಟ್ಸ್ ಹೇಳೋದೇ ಮರ್ತ್ಬಿಟ್ಟೆ. ಕಂಗ್ರ್ಯಾಚುಲೇಷನ್ಸ್. ಅದಕ್ಕೆ ಮೈಸೂರು ಪಾಕ್ ಇಷ್ಟ ಅಲ್ವಾ? ಪ್ರೆಗ್ನೆನ್ಸಿ ಟೈಮಲ್ಲಿ ಅವ್ರ ಶುಗರ್ ಲೆವೆಲ್ ಬೇರೆ ಆಗುತ್ತೆ ಅಂತ ಅವ್ರು ತಿನ್ನೋಕ್ಕಾಗಿರಲ್ಲ. ಅದಕ್ಕೆ ಅವ್ರಿಗೆ ಅಂತ ನಾನು ಸ್ಪೆಷಲ್ ಮೈಸೂರು ಪಾಕ್ ತಂದಿದ್ದೀನಿ. ಮೊದಲು ಅವರಿಗೆ ನಾನೇ ಸ್ವೀಟ್ ತಿನ್ನಿಸ್ಬೇಕು. ಅವ್ರನ್ನ ಯಾವಾಗ ವಾಡಿಗೆ ಶಿಫ್ಟ್ ಮಾಡ್ತಾರಂತೆ? ಅರೆ ನಾನು ಮಾತಾಡ್ತಾನೆ ಇದ್ದೀನಿ, ಎಲ್ಲರೂ ಸುಮ್ಮನೆ ಇದ್ದೀರಲ್ಲ. ಚಿಕ್ಕಪ್ಪ, ಅಮ್ಮನಿಗಿನ್ನ ಪ್ರಜ್ಞೆ ಬಂದಿಲ್ಲ. ಹೌದಾ? ಪ್ರಜ್ಞೆ ಬರುತ್ತೆ ಬಿಡು, ಅದಕ್ಕೆ ಏನೂ ಆಗಲ್ಲ ಅಲ್ವಾ ಅಣ್ಣ? ಡಾಕ್ಟರ್, ಅಮ್ಮಂಗೆ ಪ್ರಜ್ಞೆ ಬಂತ? ಅವ್ರನ್ನ ನೋಡ್ಬೋದಾ? ಹೇಗಿದ್ದಾರೆ? ದಯವಿಟ್ಟು ಕ್ಷಮಿಸಿ. ತುಳಸಿ ಅವರು ಏನಾಯ್ತು ಡಾಕ್ಟರ್? ನಮ್ಮ ಅದಕ್ಕೆ ಏನಾಯ್ತು? ಶಿ ಈಸ್ ನೋ ಮೋರ್. ಎಷ್ಟೇ ಪ್ರಯತ್ನ ಪಟ್ಟರು ನಾವು ಅವ್ರನ್ನ ಉಳಿಸ್ಕೊಳಕ್ಕಾಗಲಿಲ್ಲ. ಸಾಧ್ಯನೇ ಇಲ್ಲ. ಏನು ಹೇಳ್ತಿದ್ರ ಡಾಕ್ಟರ್ ನೀವು? ಈಗಷ್ಟೇ ಚೆನ್ನಾಗಿದ್ದಾರೆ, ಪ್ರಾಣಾಪಾಯ ಏನೂ ಇಲ್ಲ ಅಂತ ಹೇಳ್ತಿದ್ರಲ್ಲ, ಅಂಥದ್ರಲ್ಲಿ ಹೀಗೆಲ್ಲ ಆಗಕ್ಕೆ ಹೇಗೆ ಸಾಧ್ಯ? ನೀವು ಸುಳ್ಳು ಹೇಳ್ತಾ ಇದ್ದೀರಾ. ಅಭಿ, ನಮ್ಗೆಲ್ರಿಗೂ ದುಃಖ ಆಗಿದೆ ನಿಜ. ಹಾಗಂತ ನಾವು ಡಾಕ್ಟ್ರ್ ಮೇಲೆ ಕೂಗಾಡಿದ್ರೆ ಏನು ಪ್ರಯೋಜನ? ಸಮಾಧಾನ ಮಾಡ್ಕೋ. ಡಾಕ್ಟರ್, ನಮ್ಮನ್ನು ಕ್ಷಮಿಸಿ. ತುಳಸಿ ಅವ್ರಿಗೆ ಏನಾಗಿತ್ತು? ಈ ರೀತಿಯೆಲ್ಲ ಹೇಗಾಗೋಕ್ಕೆ ಸಾಧ್ಯ? ನಮಗೂ ಅದೇ ಅರ್ಥ ಆಗ್ತಿಲ್ಲ. ಅವ್ರ ಪಲ್ಸು BP ಎಲ್ಲ ನಾರ್ಮಲ್ ಆಗೇ ಇತ್ತು. ಆದರೆ ಈ ಏಜಲ್ಲಿ ಪ್ರೆಗ್ನೆಂಟ್ ಆಗೋದು ಅಂದರೆ ಅದು ತುಂಬಾ ರಿಸ್ಕು. ಅವ್ರಿಗೆ ತುಂಬ ಬ್ಲೀಡಿಂಗ್ ಆಗಿತ್ತು. ನಮ್ಮ ಯಾವುದೇ ಟ್ರೀಟ್ಮೆಂಟ್ಗೂ ಅವ್ರ ದೇಹ ಸರಿಯಾಗಿ ರೆಸ್ಪಾಂಡ್ ಮಾಡ್ತಿರ್ಲಿಲ್ಲ. ಸಡನ್ನಾಗಿ ಪಲ್ಸ್ ಲೋ ಆಗಿ ಅವ್ರ ಪ್ರಾಣ ಹೋಯಿತು. ವಿ ಆರ್ ವೆರಿ ಸಾರಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.